ನಮಸ್ಕಾರ. ಪರ್ಫೆಕ್ಷನ್ ಇನ್ ಕನ್ನಡ. ನಾವು ಯಾವ ಕೆಲಸ ತೊಗೊಂಡ್ರು ಪರ್ಫೆಕ್ಟಾಗಿ ಮಾಡಬೇಕು, ಪರ್ಫೆಕ್ಟಾಗಿ ಮುಗಿಸ್ಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡೇ ಕೆಲಸ ಮಾಡ್ತೀವಿ. ಯಾವುದು ಪರ್ಫೆಕ್ಷನ್ ಆಗಿ ಹುಟ್ಟೋದು ಇಲ್ಲ, ಬೆಳೆಯೋದು ಇಲ್ಲ. ನಾವು ಪ್ರಾಕ್ಟೀಸ್ ಮಾಡ್ತಾನೆ ಅದು ಪರ್ಫೆಕ್ಷನ್ ಆಗೋದು. ನಾವು ಕೋವಿಡ್ ಟೈಮ್ಸ್ ಮುಂಚೆ ನಾವು ಯಾವ್ದು ನಾರ್ಮಲ್ ಲೈಫ್ ಅಂದ್ಕೊಂಡಿದ್ವೋ ಅದೆಲ್ಲ ಉಲ್ಟಾ ಆಗಿ ಪೋಸ್ಟ್ ಕೋವಿಡ್ ಟೈಮ್ಸಲ್ಲಿ ನಮಗೆ ರೆಕಗ್ನೈಸ್ ಆಯಿತು, ಯಾವುದು ಪರ್ಫೆಕ್ಟ್ ಇಲ್ಲ, ಎಲ್ಲನೂ ಚೇಂಜ್ ಆಗುತ್ತೆ ಅಂತ. ಈ ಪ್ರಪಂಚನೂ ಎಲ್ಲದು ದಿನಾನೂ ಚೇಂಜ್ ಆಗ್ತಾನೆ ಇದೆ, ಯಾವುದು ಪರ್ಫೆಕ್ಟಾಗಿಲ್ಲ. ಹಾಗಾಗಿ ನಾವು ಯಾವ ಕೆಲಸ ತೊಗೊಂಡ್ರು, ಯಾವುದೇ ಒಂದು ಮಾಡಬೇಕು ಅಂದ್ರೂ ನಮಗೆ ಆ ಪರ್ಫೆಕ್ಟಾಗಿ ಮಾಡಬೇಕು ಅಂದ್ಕೊಂಡು ನಾವು ಪ್ರೊಕ್ರಾಸ್ಟಿನೇಟ್ ಮಾಡಿಕೊಂಡು ನಾವು ಆ ಕೆಲಸನ ಮುಂದೋಡ್ತಾ ಇರ್ತೀವಿ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆವಾಗಲೇ ಮಾಡಬೇಕು, ಅದು ಪರ್ಫೆಕ್ಟಾಗಿರಲಿ ಇಂಪರ್ಫೆಕ್ಟ್ ಆಗಿರಲಿ. ಯಾಕೆಂದರೆ ನಾವು ಮಾಡ್ತಾನೆ ಪರ್ಫೆಕ್ಷನ್ ಬರೋದು. ಯಾವುದು ಹುಟ್ಟಿದ ತಕ್ಷಣ ನಾವು ಬಿರಿಯಾನಿ ಕೊಡಲ್ಲ ಆ ಮಗುಗೆ. ಆ ಮಗುಗೆ ಫಸ್ಟು ಹಾಲು ಕೊಡಿಸ್ತೀವಿ, ಆಮೇಲೆ ಸ್ವಲ್ಪ ಅದು ಬೆಳೆದು 4 ವರ್ಷ 5 ವರ್ಷ ಆಗಿದ್ಮೇಲೆ ಸ್ಲೋವಾಗಿ ನಾವು ಒಂದು ವೆಜಿಟೇರಿಯನೋ ನಾನ್ ವೆಜಿಟೇರಿಯನೋ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂತಂದರೆ ಇಟ್ಸ್ ಅ ಪ್ರೋಸೆಸ್. ಆ ಪ್ರಾಸೆಸ್ನ ನಾವು ನಂಬಬೇಕು. ಯಾವುದು ಪರ್ಫೆಕ್ಟ್ ಇಲ್ಲ ಈಗ ಪ್ರಪಂಚದಲ್ಲಿ, ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಕ್ಲೈಮೇಟ್ ಆಗಲಿ, ನಮ್ಮ ಎನ್ವಿರಾನ್ಮೆಂಟ್ ಆಗಲಿ. ಅದಕ್ಕೆ ನಮ್ಗೆ 4 ಸೀಸನ್ ಇದೆ: ಸಮ್ಮರ್, ಆಟಮ್, ವಿಂಟರ್, ಸ್ಪ್ರಿಂಗ್ ಅಂತ. ಬಟ್ ನಾವೀಗ ಆ ಕಂಪ್ಲೀಟ್ ಕ್ಲೈಮೇಟ್ನ ಚೇಂಜ್ ಮಾಡಾಕ್ಬಿಟ್ಟಿದ್ದೀವಿ. ಬೆಳಗ್ಗೆ ಸಮ್ಮರ್ ಇರುತ್ತೆ, ಮಧ್ಯಾಹ್ನ ವಿಂಟರ್ ಆಗುತ್ತೆ, ಆಮೇಲೆ ಸ್ಪ್ರಿಂಗ್ ಆಗುತ್ತೆ, ಆಮೇಲೆ ಆಟಮ್ ಆಗುತ್ತೆ. ಒಂದೇ ದಿನದಲ್ಲಿ 24 ಅವರ್ಸಲ್ಲಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸಮ್ಮರ್ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ, ಮಳೆಗಾಲದಲ್ಲಿ ಸಮ್ಮರ್ ಥರ ಬಿಸಿಲು ಹೊಡಿತಾ ಇರುತ್ತೆ. ಸೊ ಬಿಕಾಸ್ ನಾವೆಲ್ಲ ಚೇಂಜ್ ಮಾಡಾಕ್ಬಿಟ್ಟಿದ್ದೀವಿ. ನಮ್ಮ ಒಂದು ಎನ್ವಿರಾನ್ಮೆಂಟ್ನ, ನಮ್ಮ ಬುದ್ಧಿವಂತಿಕೆನ ಜಾಸ್ತಿ ಯೂಸ್ ಮಾಡಿ ನಮ್ಮ ಎನ್ವಿರಾನ್ಮೆಂಟ್ನ ನಾವು ಹಾಳು ಮಾಡಿರೋದ್ರಿಂದ ಅದು ಒರಿಜಿನಲ್ ಆಗಿಲ್ಲ, ಅದು ಪರ್ಫೆಕ್ಟಾಗಿಲ್ಲ, ಅದು ಇಂಪರ್ಫೆಕ್ಟ್ ಆಗೋಗಿದೆ. ಅದನ್ನು ನಾವು ಯೋಚನೆ ಮಾಡಿಕೊಂಡು ನಾವು ಮತ್ತೆ ಹೇಗೆ ಪರ್ಫೆಕ್ಟ್ ಮಾಡೋದು ನಮ್ಮ. ಯಾಕೆಂದರೆ ನಾವು ಈ ಭೂಮಿನ ಬಿಟ್ಟು ಹೋಗುವಾಗ, ಈ ಭೂಮಿಯಲ್ಲಿ ನಾವು ಬೆಳೆದಿದ್ದಕ್ಕಿಂತ ಚೆನ್ನಾಗಿ ಭೂಮಿನ ಬಿಟ್ಟು ಹೋದ್ರೇ ಅದಕ್ಕೆ ಫಲ. ಅದು ನಮ್ಮ ಕೃತಜ್ಞತೆನ ನಾವು ಕೊಟ್ಟು ಹೋಗ್ತೀವಿ ಅಂತ ಅರ್ಥ. ಅದಲ್ಲದೆ, ಯಾಕಂದರೆ ನಮ್ಮ ತಾತಿದ್ರು ಈ ಭೂಮಿನ ತುಂಬ ಚೆನ್ನಾಗೇ ಕೊಟ್ಟು ಹೋದರು, ಅಷ್ಟೊಂದು ಹಾಳು ಮಾಡಿರಲಿಲ್ಲ. ಆದರೆ ನಮ್ಮ ಜನ್ರೇಷನ್ನು ಕಂಪ್ಲೀಟ್ ಚೇಂಜ್ ಮಾಡಿ, ಲೈಫ್ ಸ್ಟೈಲ್ ಅನ್ನೋ ಹೆಸರಲ್ಲಿ ಎಷ್ಟೋ ಚೇಂಜಸ್ ಮಾಡಿ. ಹೌದು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಕೆಲವು ಚೇಂಜಸ್ ಆಗಲೇಬೇಕಾಗುತ್ತೆ. ಬಟ್ ನಾವು ನೇಚರ್ಗೆ ಅಗೇನ್ಸ್ಟಾಗಿ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲದೆ ನಾವೇನೋ ಎಲ್ಲರಿಗೂ ಬುದ್ಧಿವಂತರೆ, ಎಲ್ಲರಿಗೂ ಆ ಬುದ್ಧಿ ಇದೆ, ಎಲ್ರಿಗೂ ಒಳ್ಳೇದೇನು ಕೆಟ್ಟದಾದ್ರು ಗೊತ್ತು ಇದ್ರೂ ನಾವು ಕೆಲವು ಟೈಮಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ನಾವು ಈ ಭೂಮಿನ ಬಿಟ್ಟು ಹೋಗುವಾಗ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಒಂದು ಒಳ್ಳೆ ಭೂಮಿನ ಬಿಟ್ಟು ಹೋಗ್ತಾ ಇದ್ದೀವಾ, ಅಥವಾ ಅದನ್ನು ಕೆಡಿಸ್ಬಿಟ್ಟು ಅವ್ರು ಬರೀ ಹೆಲ್ತ್ ಇಶ್ಯೂಸಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹಾಸ್ಪಿಟಲಲ್ಲೇ ಅವರು ಎಷ್ಟೇ ಹಣ ಇದ್ರೂ ನೆಮ್ಮದಿ, ಸಂತೋಷ, ಆರೋಗ್ಯ ಇಲ್ಲ ಅಂದರೆ ಆ ಹಣಕ್ಕೆ ಏನು ಬೆಲೆ ಇಲ್ಲ. ಆರೋಗ್ಯನೇ ನಮಗೆ. ಯಾಕೆಂದರೆ ನಾವು ಆ ಬಂಗ್ಲೆಯಲ್ಲೋ ಅಥವಾ ಮನೆಯಲ್ಲೋ ಆ ಕಾರಲ್ಲೋ ನಾವು ಇಲ್ಲ, ನಾವು ಇರೋದು ಈ ಮೈಯಲ್ಲಿ. ಇದು ಸಂತೋಷವಾಗಿರಬೇಕು, ಇದು ಆರೋಗ್ಯವಾಗಿರಬೇಕು. ಇದು ಆರೋಗ್ಯವಾಗಿದ್ರೇ ನಮ್ಮ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ನ ನಾವು ಸಂತೋಷವಾಗಿ ಅನುಭವಿಸೋಕ್ಕಾಗೋದು. ಇದು ಚೆನ್ನಾಗಿಲ್ಲ, ಬರೀ ಒಂದು ತಲೆನೋವು, ಒಂದು ಹೊಟ್ಟೆ ನೋವು ಬಂದ್ರೇ ಆಟೋಮೆಟಿಕ್ಕಾಗಿ ನಮಗೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ಅಂತ ಕಷ್ಟಪಡ್ತೀವಿ. ಸೊ ಆರೋಗ್ಯ ಮುಖ್ಯ. ಆರೋಗ್ಯ ಇಲ್ಲ ಅಂತಂದರೆ ಏನೇ ದುಡ್ಡಿದ್ರು, ಏನೇ ವಸ್ತಿದ್ರು, ನೆಮ್ಮದಿ ಇಲ್ಲ ಅಂದರೆ, ನಮ್ಮಲ್ಲಿ ಒಂದು ಸಂತೋಷ ಇಲ್ಲ ಅಂದರೆ, ಆ ದುಡ್ಡಿಗೂ ವ್ಯಾಲ್ಯೂ ಇಲ್ಲ, ಆ ಮನೆಗೂ ವ್ಯಾಲ್ಯೂ ಇಲ್ಲ, ನಾವು ತಂದ್ಕೊಂಡಿರೋ ಆ ಕಾರ್ಗೂ ವ್ಯಾಲ್ಯೂ ಇಲ್ಲ. ಯಾಕೆಂದರೆ ನಾವು ಈ ಬಾಡಿಯಲ್ಲಿ ಇದ್ದೀವಿ ಅಂತಂದರೆ ಇದಕ್ಕೆ ನಾವು ಮರ್ಯಾದೆ ಕೊಡಬೇಕು. ಇದನ್ನು ನಾವು ಮತ್ತೆ ಕಳೆದೋಗಿದ ಮೇಲೆ ಮತ್ತೆ ತರೋಕ್ಕಾಗಲ್ಲ. ಒನ್ಸ್ ಲಾಸ್ಟ್ ಇಸ್ ಲಾಸ್ಟ್ ಫಾರ್ ಎವರ್. ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಬೇಕು. ಅಟ್ ದ ಸೇಮ್ ಟೈಮ್ ನಾವು ಏನೇ ಮಾಡಿದ್ರು ಆರೋಗ್ಯ ಚೆನ್ನಾಗಿದ್ರೇ ನಾವು ಏನು ಕೆಲಸನೂ ಮಾಡೋಕ್ಕಾಗೋದು.
ಏನೋ ಒಂದು ಒಳ್ಳೇದು ಕೆಲಸ ಮಾಡಬೇಕು, ನಾವು ಒಂದು ಗೋಲ್ ಇಟ್ಕೊಂಡು ಅದನ್ನು ಅಚೀವ್ ಮಾಡಬೇಕು, ಒಂದು ವಿಷನ್ ಇದೆ, ನಮ್ಮದು ಒಂದು ಮಿಷನ್ ಇದೆ, ಅದನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ಈ ಆರೋಗ್ಯ ಚೆನ್ನಾಗಿದ್ರೇ ನಮ್ಮ ಕೈಯಲ್ಲಿ ಏನಾದರೂ ಸಾಧಿಸೋಕ್ಕಾಗೋದು. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಲೇಬೇಕಾಗುತ್ತೆ. ಆರೋಗ್ಯ ಚೆನ್ನಾಗಿರೋವಾಗ ನಾವು ಏನೇ ಕೆಲಸ ಮಾಡಿದ್ರು ತಪ್ಪಿರ್ಬೋದು, ಟು ಅರ್ ಈಸ್ ಹ್ಯೂಮನ್. ತಪ್ಪಿಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ, ತಪ್ಪು ಮಾಡದೆ ಬೆಳೆಯೋಕ್ಕಾಗಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಅಡಚಣೆಗಳು ಬಂದೇ ಬರುತ್ತೆ, ಅಬ್ಸ್ಟಕಲ್ಸ್ ಬರುತ್ತೆ, ಚಾಲೆಂಜಸ್ ಬರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ಮೀರ್ಕೊಂಡು ಬಾಳೋದೇ ಲೈಫು. ಅದನ್ನು ನಾವು ಭಯ ಪಟ್ಕೊಂಡು ಅಥವಾ ಪರ್ಫೆಕ್ಟಾಗಿ ಮಾಡಬೇಕು ಅಂತ ನಾವು ಪೋಸ್ಟ್ಪೋನ್ ಮಾಡಿಕೊಂಡೇ ಇದ್ದರೆ ಯಾವ ಕೆಲಸನೂ ನಾವು ಸ್ಟಾರ್ಟು ಮಾಡಲ್ಲ, ಅದು ಮುಗಿಸೋದು ಇಲ್ಲ. ಹೋಗ್ತಾ ಹೋಗ್ತಾ ಕಲಿತೀವಿ. ಯಾಕೆಂದರೆ ಲೈಫ್ ಇಸ್ ಅ ಜರ್ನಿ, ಇಟ್ಸ್ ನಾಟ್ ಅ ಡೆಸ್ಟಿನೇಷನ್. ಒಂದು ಜರ್ನಿ ಅದು. ನಾವೇನು ಮಾಡ್ತೀವೋ ಅದನ್ನು ಸಂತೋಷವಾಗಿ ಮಾಡಬೇಕಷ್ಟೇ. ತಪ್ಪು ಮಾಡ್ಬೋದು, ನಾವು ತಪ್ಪು ಮಾಡ್ತೀವಿ, ರೈಟ್ ಮಾಡ್ತೀವಿ ಅನ್ನೋದು ನಮಗೋಸ್ಕರ. ಬೇರೆಯವ್ರು ನಮ್ಗೆ ಅನಿಸ್ಬೋದು, ಬೇರೆಯವ್ರು ನಮ್ಗೆ ಹೇಳ್ಬೋದು, ಇಂಥದ್ದು ಹಿಂಗೆ ಮಾಡಿಬಿಟ್ಟೆ ಹಂಗೆ ಮಾಡಿಬಿಟ್ಟೆ ಅಂತ ಅನಿಸ್ಬೋದು. ಅವರು ಅಟ್ಲೀಸ್ಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ, ಅದಕ್ಕೆ ನೀವು ಚಪ್ಪಳೆ ನಾವು ಶೋಲ್ಡರ್ ಹೊಡ್ಕೊಬೇಕವನ. ಬೇರೆಯವರು ನಾವು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು, ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರು, ಏನಾದ್ರು ಒಂದು ನಮ್ಮಲ್ಲಿ ಕೊರತೆ ನೋಡ್ತಾರೆ. ಯಾಕಂದ್ರೆ ಅವರಲ್ಲಿ ಇರೋ ಕೊರತೆ ಅವ್ರಿಗೆ ಗೊತ್ತಾಗಲ್ಲ, ಇನ್ನೊಬ್ಬರಲ್ಲಿ ಇರೋ ಕೊರತೆ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲರಿಗೂ ಕೊರತೆ ಇದೆ. ಯಾರು ಪರ್ಫೆಕ್ಟ್ ಇಲ್ಲ ಈ ಪ್ರಪಂಚದಲ್ಲಿ. ಪರ್ಫೆಕ್ಟ್ ಇಲ್ಲ ಯಾರು, ದೇವರು ಯಾರನ್ನೂ ಪರ್ಫೆಕ್ಟಾಗಿ ಹುಟ್ಟಿಸಿಲ್ಲ, ಪರ್ಫೆಕ್ಟಾಗೂ ಇಲ್ಲ. ಎಲ್ಲರೂ ಪರ್ಫೆಕ್ಟಾಗಿದ್ದರೆ ಎಲ್ಲರೂ ಒಂದೇ ಥರ ನಾವು ಬಿಹೇವ್ ಮಾಡಬೇಕಾಗಿತ್ತು. ಯಾಕೆ ಬೇರೆ ಬೇರೆ ಥರ ಬಿಹೇವ್ ಮಾಡ್ತಾ ಇದ್ದೀವಿ? ಯಾಕೆಂದರೆ ನಾವು ಬೇರೆ ಬೇರೆ ಥರ ಹುಟ್ಟಿದ್ದೀವಿ, ಬೇರೆ ಬೇರೆ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ಸಲ್ಲಿ ಹುಟ್ಟಿದ್ದೀವಿ. ಸೊ ನಮ್ಮ ಸ್ಟ್ರೆಂತ್ ಬೇರೆ ಇರುತ್ತೆ, ನಮ್ಮ ವೀಕ್ನೆಸ್ ಬೇರೆ ಇರುತ್ತೆ. ಸೊ ಬೇರೆಯವ್ರು ನಮ್ಮ ವ್ಯಾಲ್ಯೂಯೇಷನ್ ಮಾಡೋಕ್ಕಾಗಲ್ಲ. ಬೇರೆಯವ್ರು ನಮಗೆ ನಾವು ಮಾಡೋದೇನು ಕರೆಕ್ಟು ರೈಟು ಅಂತ ಹೇಳೋಕ್ಕಾಗಲ್ಲ. ಏನು ಅವ್ರು ಟ್ರೈ ಮಾಡಿ ಅವರು ಸೋತ್ರೆ ಗೆದ್ದರೆ ಅವಾಗ ಅವ್ರಿಗೆ ಅಡ್ವೈಸ್ ಮಾಡೋಕ್ಕೊಂದು ಅರ್ಹತೆ ಇರುತ್ತೆ. ಅದಲ್ಲದೆ ಸುಮ್ಮನೆ ನಾನು ಇದು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ, ಇದು ಮಾಡಿದ್ರೆ ನೀನು ಸೋದೋಗ್ತೀಯಾ, ಇದು ಮಾಡಿದ್ರೆ ಹಂಗಾಗ್ಬಿಡುತ್ತೆ, ಇದು ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಕೇಳಿಕೊಂಡು ನಾವು ಅಯ್ಯೋ ಹಂಗಾದ್ರೆ ಅವಮಾನ ಆಗ್ಬಿಡುತ್ತಲ್ಲ ಅಂದ್ಕೊಂಡು ನಾವು ಯಾವುದು ಪರ್ಫೆಕ್ಟಾಗಿ ಮಾಡಬೇಕು, ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಪರ್ಫೆಕ್ಷನ್ ಡೇ ಬರೋದೇ ಇಲ್ಲ ಲೈಫಲ್ಲಿ. ಮತ್ತು ಕೊನೆಗಳಿಗೆಯಲ್ಲಿ ಅಯ್ಯೋ ನಾನು ಅದು ಮಾಡಬೇಕಾಗಿತ್ತು, ನಾನು ಟ್ರೈ ಮಾಡಿಲ್ಲ, ನಾನು ಟ್ರೈ ಮಾಡಿದರೆ ಅಟ್ಲೀಸ್ಟ್ ನಾನು ಟ್ರೈ ಮಾಡಿದೆ ಅಂತ ಒಂದು ಭಾವ ಬರ್ತಾ ಇತ್ತು, ಈಗ ಅದು ಇಲ್ವಲ್ಲ ಅಂತ ಒಂದು ಗಳಿಗೆಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ, ಪಶ್ಚಾತ್ತಾಪ ಬರಬೇಕಾಗುತ್ತೆ. ಹಾಗಾಗಿ ನಾವು ಏನೇ ಪರ್ಫೆಕ್ಷನ್ ಮಾಡಬೇಕಂದ್ರೂ ಮಾಡೋಣ, ಟ್ರೈ ಮಾಡೋಣ. ತಪ್ಪಾಗುತ್ತೆ, ತಪ್ಪಾಗಲಿ, ತಪ್ಪಾದ್ರೇ ನಾವು ಕಲಿಯೋದು. ಯಾಕೆಂದರೆ ನಮಗೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇಂದ ಒಂದು ಕೊಟ್ಟಿಲ್ಲ ನಾವು. ದೇವ್ರು ನಮ್ಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್, ಒಂದು ಸ್ವಿಚ್ ತೊಗೊಂಡ್ರೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೊಟ್ಟಿರ್ತಾನೆ. ಒಂದು ಏರ್ ಕಂಡೀಷನೋ ಅಥವಾ ಒಂದು ಟಿವಿನೋ ತೊಗೊಂಡ್ರೆ ಅದಕ್ಕೊಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇರುತ್ತೆ, ಹೇಗೆ ಆಪ್ರೇಟ್ ಮಾಡಬೇಕು ಅಂತ. ಬಟ್ ಈ ಕಾಂಪ್ಲೆಕ್ಸ್ ಮಿಷಿನ್ಗೆ ನಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೊಟ್ಟಿಲ್ಲ. ಸೊ ನಮ್ಗೆ ಗೊತ್ತಿಲ್ಲ ಹೇಗೆ ಆಪ್ರೇಟ್ ಮಾಡೋದು ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಮಿಸ್ಟೇಕ್ ಮಾಡಿ ಪ್ರಾಕ್ಟೀಸ್ ಮಾಡೇ ಮಾಡಬೇಕೆ ವಿನಃ ಪರ್ಫೆಕ್ಷನ್ ಅನ್ನೋದು ಒಂದು ಮಿತ್ತು, ಅದು ಒಂದು ಅವನಂಬಿಕೆ. ಸೊ ಏನೇ ಮಾಡಿದ್ರು ತೊಂದರೆಗಳು ಬರಲಿ, ಭಯ ಪಟ್ಕೊಂಡೇ ಬಾಳಿದ್ರೆ ನಾವು ಭಯದಲ್ಲೇ ಬಾಳ್ಬೇಕಾಗುತ್ತೆ ವಿನಃ ನಾವು ಏನು ಸಾಧಿಸೋಕ್ಕಾಗಲ್ಲ ಲೈಫಲ್ಲಿ. ನಾವೇನಾದ್ರು ಸಾಧಿಸ್ಬೇಕು, ನಮ್ಮ ಮನಸ್ಸಾಕ್ಷಿಗೆ ನಾವು ದ್ರೋಹ ಮಾಡಿಕೊಡು. ಬೇರೆಯವ್ರಿಗೋಸ್ಕರ ನಾನು ಹೇಳ್ತಾ ಇಲ್ಲ, ಬೇರೆಯವ್ರಿಗೋಸ್ಕರ ನಾವು ಬಾಳ್ತಾನೂ ಇಲ್ಲ. ಬೇರೆಯವ್ರು ಮೆಚ್ಕೊಬೋದು, ಬೇರೆಯವ್ರು ನಮ್ಮನ್ನ ಇದು ಮಾಡ್ಬೋದು, ಬೇರೆಯವ್ರಿಗೋಸ್ಕರ ನಾವು ಹುಟ್ಟಿಲ್ಲ. ನಮ್ಮ ಆತ್ಮ ಶಾಂತಿಗೋಸ್ಕರ ನಾವು ಹುಟ್ಟಿದ್ವಿ. ನಮ್ಮ ಆತ್ಮಕ್ಕೆ ನಾವು ಶಾಂತಿ ಕೊಡಬೇಕು ಅಂದರೆ, ನಮ್ಮ ಆತ್ಮಕ್ಕೆ ನಾವು ಟ್ರೂ ಆಗಿದ್ದೀವಿ ಅಂತ ಹೇಳಿದ್ರೆ, ಅವಾಗ ನಮ್ಮ ಆತ್ಮಕ್ಕೆ ನಾವು ಶಾಂತಿ ಕೊಡಬೇಕಂತಂದರೆ ನಾವು ನಮ್ಮ ಕೆಲಸ ನಾವು ಮಾಡಲೇಬೇಕು. ತಪ್ಪಾಗಲಿ ರೈಟ್ ಆಗಲಿ ಏನಾಗಲಿ, ಅದು ಮನಸ್ಸಾಕ್ಷಿಗೆ ದ್ರೋಹ ಮಾಡದೆ ಮಾಡಬೇಕಷ್ಟೆ. ಯಾರಿಗೂ ಮೋಸ ಮಾಡಿ ಮಾಡುವಂತ ಹೇಳ್ತಾ ಇಲ್ಲ, ಯಾರಿಗೂ ತಲೆ ಹೊಡೆದು ಮಾಡೋದು ತಪ್ಪದು ಅದಲ್ಲ. ಮನಸ್ಸಾಕ್ಷಿಗೆ ಅಂದರೆ ಅದೇ ದೇವರು ನಮಗೆ. ಆ ಮನಸ್ಸಾಕ್ಷಿ ಹೇಳ್ತಾನೆ ಇರುತ್ತೆ ನಾವು ಮಾಡೋದು ತಪ್ಪ ರೈಟ್ ಅಂತ. ನಾವು ರೈಟಾಗಿ ಮಾಡ್ತಾ ಇದ್ವಿ ಅಂತಂದರೆ, ಬೇರೆಯವರು ಅದನ್ನು ಸರಿ ಮಾಡ್ತಾ ಇಲ್ಲ ಅಂತಂದ್ರೂ ನಮಗೆ ಕರೆಕ್ಟಾಗಿ ಅನಿಸಿದ್ರೆ, ನಮ್ಮ ಮನಸ್ಸಾಕ್ಷಿ ಇಲ್ಲ ನೀನು ಮಾಡೋದು ಕರೆಕ್ಟು ಅಂತ ಹೇಳಿದ್ರೆ ನಾವು ಆಟೋಮೆಟಿಕಾಗಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಾವು ಒಬ್ಬನಿಗೆ ಆನ್ಸರ್ ಮಾಡಬೇಕು ಕೊನೆಗೆ. ಎಲ್ಲರೂ ಒಂದು ದಿನ ಮೇಲೆ ಹೋಗ್ತೀವಿ. ಅವತ್ತು ಒಬ್ಬ ಕೇಳ್ತಾನೆ, ಇಲ್ಲಿ ಕಳಿಸಿದ್ನಲ್ಲ ನೀನು ಏನೇ ಮಾಡಿದೆ ಅಂತ ಕೇಳುವಾಗ ಅವ್ನಿಗೆ ನಾವು ಆನ್ಸರ್ ಮಾಡಬೇಕು. ಇಲ್ಲಿ ಪ್ರಪಂಚದಲ್ಲಿರೋರಿಗೆಲ್ಲ ನಾವು ಆನ್ಸರ್ ಮಾಡ್ಕೋಬೇಕಾಗಿಲ್ಲ. ನಾವು ಇವ್ರಿಗೆಲ್ಲ ಆನ್ಸರ್ ಮಾಡ್ತಾ ಇದ್ರೆ ನಾವು ಜೋಕರಾಗಿ ಹೋಗ್ತೀವಿ. ನಾವು ಜೋಕರಾಗಿ ಹುಟ್ಟಿಲ್ಲ ಈಗ ಪ್ರಪಂಚದಲ್ಲಿ, ಜೋಕರಾಗಿ ಇರಬೇಕಾಗಿಲ್ಲ. ಹಾಗಾಗಿ ಪರ್ಫೆಕ್ಷನ್ ಇಸ್ ಅ ಮಿತ್. ಪರ್ಫೆಕ್ಟಾಗಿ ಮಾಡೋದು
ಮಾಡಲಿಲ್ಲ ಅಂದರು, ಏನೋ ಮಾಡಿದ್ರು ನಾವು ಟ್ರೈ ಮಾಡಿ ನಮ್ಮಲ್ಲಿ ಆಗಿದ್ದು ಮಾಡಿದ್ರೆ, ಭಯ ಬಿಟ್ಟು ಟ್ರೈ ಮಾಡಿದ್ರೆ ಏನೋ ಒಂದು ಸಾಧನೆ ಮಾಡ್ಬೋದು ಅಂತ ಒಂದು ನಂಬಿಕೆ ಇಟ್ಕೊಂಡು ನಾವು ಮಾಡಿದ್ರೆ ಪರ್ಫೆಕ್ಷನ್ ಇಸ್ ಅ ಮಿತ್ ಅಂತ ಹೇಳಿ ಈ ಒಂದು ನನ್ನ ಒಂದು ಭಾಷಣ ಅಷ್ಟೊತ್ತು ಕೇಳೋದಕ್ಕೆ ಸಂತೋಷ. ನಾನು ತಪ್ಪಿದ್ರೆ ಕ್ಷಮಿಸ್ಬಿಡಿ. ನನ್ನ ಇವತ್ತು ಇದನ್ನು ಹೇಳಬೇಕು ಅನಿಸ್ತು ನನಗೆ. ಅದರಿಂದ ಇದನ್ನು ಯಾರು ಇಷ್ಟೊತ್ತಿಗೆ ನೋಡಿದ್ದೀರಾ ಅಂದರೆ ಏನೋ ಒಂದು ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ, ಗಾಡ್ ಬ್ಲೆಸ್ ಯು ಅಂತ ಹೇಳಿ ನಮಸ್ಕಾರ. ನನ್ನ ಹೆಸರು ರಾಜ ಚೊಕ್ಕಲಿಂಗಂ. ನಾನು ಆಥರ್, ಎಂಟರ್ಪ್ರಿನರ್ ಕೋಚ್. ಧನ್ಯವಾದಗಳು. ಥ್ಯಾಂಕ್ ಯು.